ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಸಾರಿ, 2 ದಿನದಿಂದ ಕ್ಲಾಸ್ ಮಾಡಲಿಕ್ಕಾಗಿರಲಿಲ್ಲ. ಓಕೆ, ಇವತ್ತಿನ ಕ್ಲಾಸಲ್ಲಿ ಫಸ್ಟ್ನೇ ಶಿಫ್ಟು ಮ್ಯಾಥ್ಸ್ ಬಗ್ಗೆ ನಾವು ಕ್ವಶನ್ಸನ್ನು ನೋಡಿದ್ವಿ. ಇವತ್ತು ಸೆಕೆಂಡ್ ಶಿಫ್ಟನ್ನು ನೋಡೋದು. ಓಕೆ, ಯಾವುದು ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ ರೀಸನಿಂಗು ಕೂಡ ಮಾಡ್ತೀನಿ. ಆದರೆ ಮ್ಯಾಥ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಟ್ರಿಕ್ಸ್ ಬರುತ್ತೆ. ಯಾವುದೇ ಕ್ವಶನ್ಸ್ಗಾದರೂ ಅದು ಟ್ರಿಕ್ಸು ಅಪ್ಲೈ ಆಗುತ್ತೆ. ಜಾಸ್ತಿ ಫಾರ್ಮುಲಾ ಮೇಲೆ ಮಾಡೋಕ್ಕಿಂತನೂ ಟ್ರಿಕ್ಸ್ ಮೇಲೆ ಬಾಳೋದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಡನ್. ಲೇಟ್ ಮಾಡೋದು ಬೇಡ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮ್ಮ ನೋಟಿಫಿಕೇಶನ್ ಬರುತ್ತೆ. ಅದೇ ರೀತಿ ನಾನು ಇನ್ಸ್ಟಾದೊಳಗೆ ಹಾಕಿರ್ತೀನಿ. ಓಕೆ, ಕ್ಲಾಸ್ ಯಾವಾಗ ಹೇಳ್ರಿ? ನಾನು 6 PM ಕ್ಲಾಸ್ ಮಾಡಿದ ತಕ್ಷಣ ನಾನು 6 ಗಂಟೆಗೆ ನಿಮಗೆ ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಡನ್. ಸಾಯಂಕಾಲ. ಈಗ ಫಸ್ಟ್ ಕ್ವಶನ್ ಸೆಕೆಂಡ್ ಶಿಫ್ಟಲ್ಲಿ ಏನದ ನೋಡಿರಿ, ಸಿಂಪ್ಲಿಫಿಕೇಷನ್ ಮೇಲೆ ಅದ ನೋಡಿರಿ. ಫಸ್ಟಿಗೆ ಡಿವಿಷನನ್ನು ಮಾಡಬೇಕು ನಾವು ಇಲ್ಲಿ. ಓಕೆ, 12. ಈಗ ನೋಡಿರಿ, ಚಿಹ್ನೆಗಳು ಮೈನಸ್ ಅದಾವ. ಇದು ಮೈನಸ್ ಗೆಟ್ ಕ್ಯಾನ್ಸಲ್ ಆಯಿತು. ಡಿವೈಡೆಡ್ ಬೈ ಅನ್ನ. ಓಕೆ, ಅಂದ್ರೆ -60 ಡಿವೈಡೆಡ್ ಬೈ -12 ಅಂದಂಗೆ. ಓಕೆ, ಈ ಮೈನಸ್ ಗೆಟ್ ಕ್ಯಾನ್ಸಲ್ ಆಯಿತು. 12 ಅಂದಲೇ 12 ಇಲ್ಲೇ. ಅದೇ ರೀತಿ 12 ಬಂದಲೇ 12 ಇಲ್ಲೇ. ಬರ್ಕೊಂತ ಕೊಡಂಗಿಲ್ಲ, ಡೈರೆಕ್ಟಲ್ಲೇ ಮಾಡಬೇಕು. ಓಕೆ, ಏನು ಉಳಿತು ನೋಡಿರಿ, -9. ಇಲ್ಲಿ ಮೈನಸ್ ಹೊರಗಡೆ ಅದ, ಒಳಗಡೆ ಏನು ಓದೋದ್ರಿ 5 ಅಷ್ಟು ಉಳಿದು. ನೆಕ್ಸ್ಟು ಮೈನಸ್ ಈ ಕಡೆ 3 × 9 ಅಂದರೆ ಈ ಮೈನಸ್ ಚಿಹ್ನೆಯನ್ನು ಇಲ್ಲಿಟ್ಟಿವಿ. 9 3 27. ಎಲ್ಲ ಮೈನಸ್ ತೆಗೆದವ, ಕೂಡಿಸಿಬಿಡ್ರಿ. ಎಷ್ಟಾಯಿತು? -41. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಸಾರಂಗ್ ಅವರು HDFCಯಲ್ಲಿ ವಾರ್ಷಿಕವಾಗಿ 4% ಬಡ್ಡಿ ದರದಲ್ಲಿ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಿದರು. 2 ವರ್ಷಗಳ ನಂತರ ಸಾರಂಗ್ ವಾರ್ಷಿಕ ಸಂಯುಕ್ತ ಅಂದರೆ ಚಕ್ರ ಬಡ್ಡಿ, ಕಾಂಪೌಂಡ್ ಇಂಟ್ರೆಸ್ಟ್ ಅಂತೀವಲ್ಲ, ಅದು ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಬಂತು? ಬಡ್ಡಿ ಪರಿಗಣಿಸಿದಾಗ 153 ಸಂಯುಕ್ತ ಬಡ್ಡಿಯನ್ನು ಪಡೆಯುತ್ತಾರೆ, ಅಂದರೆ ಚಕ್ರ ಬಡ್ಡಿಯನ್ನು ಪಡೀತಾರೆ. ಹಾಗಾದ್ರೆ ಸರಳ ಬಡ್ಡಿ ಎಷ್ಟು? ಚಕ್ರ ಬಡ್ಡಿಯನ್ನು ಅಷ್ಟು ಪಡೆದ್ರೆ ಇನ್ನು ಸರಳ ಬಡ್ಡಿ ಎಷ್ಟು? ಫಸ್ಟಿಗೆ ನೋಡಿರಿ, 2 ವರ್ಷಕ್ಕದ. ಓಕೆ, ಎಷ್ಟರಾಗ? 4ರಾಗ. ಓಕೆ, ಅಂದ್ರೆ ಈಗ ಟೋಟಲಾಗಿ ನೋಡಿರಿ, ನಾವು ಫಸ್ಟಿಗೆ ಎಷ್ಟು ಪರ್ಸೆಂಟ್ ಅದ 2 ವರ್ಷಕ್ಕೆ ಅಂತೇಳಿ ನಾವು ಫಸ್ಟಿಗೆ ತೆಗಿಬೇಕು. ಓಕೆ, ಏನದ ರೀ? A + B + AB ಡಿವೈಡೆಡ್ ಬೈ 100. ಇದ್ರೊಳಗೆ ಹಾಕಬೇಕಂದ್ರೆ 4 + 4 2 ಇಯರ್ಗೆ. ಅದೇ ರೀತಿ 4 × 4 ಡಿವೈಡೆಡ್ ಬೈ 100 ಅಂದರೆ ಎಷ್ಟಾಯಿತು? ಇದು 8 ಆಯಿತು. ಇದು 0.16 ಅಂದರೆ 8.16% ಆಯಿತು. ಇನ್ನು ನಾವು ಏನು ಕಂಡುಹಿಡಬೇಕು? ಸರಳ ಬಡ್ಡಿ ದರ ಎಷ್ಟಕ್ಕೆ ರೀ? 153 ಅದ. 153ಕ್ಕೆ ಎಷ್ಟು ರೀ? 8 ಇದನ್ನು ನಾವು ಹೆಂಗೆ ಬರಿಬೋದು? ಇದನ್ನು ಮೇಲ್ಗಡೆ 2 0 ಬರಿಬೋದು. ಅಂದರೆ 816 ಇಲ್ಲಿ ಬರ್ಕೊಂಡ ಮೇಲ್ಗಡೆ 2 0 ನಾವು ಬರಿಬೋದು. ಓಕೆ, 2 ವರ್ಷಕ್ಕೆ ಎಷ್ಟು ಬಡ್ಡಿ ದರ ಆಗುತ್ತೆ ರೀ? 4 × 2 ಅಂತಂದರೆ ಎಷ್ಟಾಯಿತು? 8 ಆಯ್ತಾ? ಅಂದ್ರೆ ಇದಕ್ಕೆ ಮಲ್ಟಿಫಿಕೇಷನ್ 8 ಬರುತ್ತೆ ಮುಂದ್ಗಡೆ. ಇಲ್ಲಿ ಬರಿತೀನಿ ನೋಡಿರಿ ಇನ್ನೊಂದು ಸಲ. 153 ಡಿವೈಡೆಡ್ ಬೈ 816 × 100 ಇಂಟು ಎಷ್ಟು ವರ್ಷಕ್ಕೆ? 2 ವರ್ಷ. ಅಂದರೆ ಎಷ್ಟಾಯಿತು? 8. ಇಲ್ಲಿ ಬಂದದಲ್ಲ, ಅದು 8. ಇನ್ನು ಸಿಂಪ್ಲಿಫಿಕೇಷನ್ ಮಾಡಿದ ಮೇಲೆ ಏನು ಬರುತ್ತೆ ನೋಡಿರಿ. ಏನೇನದ ಇಲ್ಲಿ ಬರಿತೀರಿ. 153 × 100 ಇಂಟು 8 ಡಿವೈಡೆಡ್ ಬೈ 816. 8ರಲ್ಲಿ ಹೊಡ್ರಿ. 8 1 0, 8 2 16. ಓಕೆ, ಅಂದರೆ 1 ಹೋಗಂಗಿಲ್ಲ, ಅದ್ರ 0 ಬಳಸ್ಬೋದು. ನೆಕ್ಸ್ಟು 102 ಆಯಿತು. ನೆಕ್ಸ್ಟ್ ಎಷ್ಟರಲ್ಲಿ ಹೊಡಿತೀರಿ? ಎಷ್ಟರಲ್ಲಿ ಹೊಡಿತೀರಿ? 3 ಅಂದ್ರೆ 3ರಲ್ಲೇ ಹೊಡಿರಿ. 3 3 9, 3 4 12. ನೆಕ್ಸ್ಟ್ 3 5 3 1 17 ಮಗೆ ಆಗದವ 2. 17 2 34, 17 3 51. ನೆಕ್ಸ್ಟ್ 2 1 2 50 ಅಂದರೆ 50 × 3 ಅಂದರೆ ಎಷ್ಟಾಯಿತು? 150 ರೂಪಾಯಿ. ಏನ್ರಿ? ಸರಳ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್. ಎಷ್ಟು ವರ್ಷಕ್ಕೆ? 2 ವರ್ಷಕ್ಕೆ. ಆಪ್ಷನ್ ನಂಬರ್ ಎಷ್ಟದ ರೀ? ಬಿ ಅದ ನೋಡಿರಿ. ಓಕೆ, ಡನ್. ಓಕೆ, ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಇದು ಅದ. ಇಲ್ಲಿ ಫಸ್ಟ್ ಡಿವೈಡೆಡ್ ಬೈ ಅದ, ಇದನ್ನು ಮುಗಿಸೋರಿ. 6 1 6 ಎಷ್ಟರಲ್ಲಿ? 6 1 6 4 14 ಬಂತ. ಆ 14ಅನ್ನು ಇಲ್ಲಿ ಬರಲಿ ಇಂಟು. ಈಗ ಮುಂದ್ಗಡೆ ಸಾಲ್ವ್ ಮಾಡೋದು. ಇವು ಏನಾದರೂ ಡಿವಿಷನ್ ಆಗ್ತದೆ, ಡಿವಿಷನ್ ಮಾಡಬೇಕು. ಇಲ್ಲಿ 7 1 ಹೋಯಿತು. 7 91 ಡಿವೈಡೆಡ್ ಬೈ 7 ನಾನು
7 ಎಷ್ಟರಲ್ಲಿ 13 7 91 ಅಂದರೆ ಮೇಲ್ಗಡೆ 13 ಬಂತು. 2 1 2 8 ಬಂತು. ನೆಕ್ಸ್ಟ್ 8 - 2 ಅಂದ್ರೆ 6 ಅಂದ್ರೆ 2 ಬಂತು. ಓಕೆ, ಈಗ ಇಲ್ಲಿ 13 ಇಡ್ತೀವಿ ನಾವು, ಪ್ಲಸ್ ಮುಂದ್ಗಡೆ ಏನದ ರೀ 8 ಮಲ್ಟಿಫಿಕೇಷನ್ ಮಾಡಬೇಕು. 8 2 ಎಷ್ಟು 16, 13 ಇದಕ್ಕೆ ಬ್ರ್ಯಾಕೆಟ್ ಅದ, 13 + 16 ಅಂದ್ರೆ 29 ಇಂಟು 14 ಇಂಟು ಮಾಡಿರಿ 2 ಎಷ್ಟು ಬಂತು 406 ಅಂದರೆ 406 ಬಂತು. ಆಪ್ಷನ್ ನಂಬರ್ ಡಿ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್. ಅಮಿತ್ 5400 ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ. ಗೋಪಾಲ್ 9400 ಮೊತ್ತವನ್ನು ಹೂಡಿಕೆ ಮಾಡಿ ವಾರ್ಷಿಕ ಅದೇ ಸ್ಥಳ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡ್ತಾರೆ. ಇವರು 4 ವರ್ಷಗಳ ಕೊನೆಯಲ್ಲಿ ಗೋಪಾಲ್ ಅಮಿತ್ಗಿಂತ 480 ರೂಪಾಯಿ ಹೆಚ್ಚು ತೊಗೊತಾರೆ. ಹಾಗಾದ್ರೆ ಶೇಕಡಾ ಬಡ್ಡಿ ದರ ಎಷ್ಟು? ಅವ ಹೆಚ್ಚಿಗೆ ಪಡ್ದಾನಂದಾರ ಅಂದ್ರೆ ಇವು ಎರಡಕ್ಕೂ 5400 ಮತ್ತು 9400 ಡಿಫ್ರೆನ್ಸ್ ಎಷ್ಟದ? 4000 ಅಂದ್ರೆ 4000 ರೂಪಾಯಿ ಹೆಚ್ಚು ನಾನು ಇನ್ವೆಸ್ಟ್ ಮಾಡ್ಯಾನ 4000. ಅಂದ್ರೆ ನನಗೇನು ಬೇಕಾಗ್ತಿ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ 4000 ಇಂಟು ಎಷ್ಟು 4 ವರ್ಷಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ನನಗೆ ಗೊತ್ತಿಲ್ಲ, ಡಿವೈಡೆಡ್ ಬೈ 100. ಇದ್ರ ಸರಳ ಬಡ್ಡಿ ಎಷ್ಟು ಪಡ್ದಾನೆ ಹೆಚ್ಚು 480 ಪಡ್ದಾನೆ. ಈಗ ನನಗೆ ಇವೆರಡು ಸೊನ್ನೆಯನ್ನು ಹೋತು 4 4 16 160 ಆ ಕಡೆ ಕಳಿಸಿದ್ರಿ. 480 ಡಿವೈಡೆಡ್ ಬೈ 4 4 16 0. ಈ ಸೊನ್ನೆ ಕ್ಯಾನ್ಸಲು. ಆ 16 1 16 3 48 ಅಂದ್ರೆ ಬಡ್ಡಿ ದರ ಎಷ್ಟು ರೀ 3%. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಓಕೆ, ಸಿಂಪಲ್. ನೆಕ್ಸ್ಟ್, ಅಥವಾ ಇಬ್ಬರು ತೊಗೊಂಡು ಮಾಡಿಕೊಂಡು ಮತ್ತದು ಗದ್ದಲ, ಇದು ಶಾರ್ಟ್ಕಟ್ಟು ಡಿಫ್ರೆನ್ಸ್ ಮೇಲೆ. ಓಕೆ, ಡನ್. 5ನೇ ಕ್ವಶನ್. ರಾಜೇಶ್ವರ್ ಒಂದು ಕೆಲಸವನ್ನು 12 ದಿನಗಳಲ್ಲಿ, ವಿಕ್ರಮ್ 6 ದಿನಗಳಲ್ಲಿ ಹಾಗೂ ಟೈಗರ್ ಎಂಬತ್ತನ್ನು ಏನು ಮಾಡ್ತಾನೆ 15 ದಿನದಾಗ ಮುಗಿಸ್ತಾರೆ. ಮೂರದ್ದು ಫಸ್ಟಿಗೆ LCM ತೆಗಿನು. ಯಾರು? ರಾಜೇಶ್, ಆಮೇಲೆ ವಿಕ್ರಮ್, ಆಮೇಲೆ ಟೈಗರ್, 3 ಜನ ಅದಾರ. ಓಕೆ, ಅವ್ರ ಮೂರದ್ದು ಎಷ್ಟೆಷ್ಟದ 12 6 ಮತ್ತು 15. ಈಗ ಮೂರದ್ದು LCM ಎಷ್ಟು ಬಂತು 60 ಬಂತು. ಎಷ್ಟು ಬಂತು 12 5 60. ಓಕೆ, ನೆಕ್ಸ್ಟ್ 6 10 15 4 ಟೋಟಲ್ ಎಷ್ಟಾಯಿತು 19. ಓಕೆ, ಮುಗಿತಾ? ನೆಕ್ಸ್ಟ್ ಏನು ಕೊಟ್ಟಾರೆ? ರಾಜೇಶ್ವರ 2 ದಿನಗಳ ನಂತರ ಅಲ್ಲಿ ಬಿಟ್ಟು ಹೋಗ್ತಾರೆ. ರಾಜೇಶ್ವರ ಅಂದ್ರೆ 3 ದಿನ ಮಾಡಿರ್ತಾರೆ ಇಲ್ಲಿ ಎಲ್ಲರೂ, ಅದ್ರ ಹಿಂದಿನ ತನಕ ಎಲ್ಲರೂ ಮಾಡಿರ್ತಾರೆ. ಅಂದ್ರೆ ಈ ರಾಜೇಶ್ ಎಷ್ಟು ದಿನ ಮಾಡ್ತಾನೆ ನೋಡ್ರಿ, ಅಂದ್ರೆ ಅವು ಬಿಟ್ಟು ಹೋಗಿಕ್ಕಿಂತ ಮುಂಚೆ ಎಷ್ಟು ಕೆಲಸ ಮುಗ್ದಾವ 19 ಆಯ್ತಾ ಟೋಟಲು. ಈ 3 ದಿನಕ್ಕಿಂತ ಮುಂಚೆ 2 ದಿನ. ಓಕೆ, 19 ಎಷ್ಟು 38. ಈ 60ರಾಗ ಈ 38 ತೆಗೆದ್ರೆ 22 ಉಳಿತ. ಓಕೆ, ನೆಕ್ಸ್ಟ್ ಇನ್ನೊಂದು ಯಾರು ವಿಕ್ರಮ್. ನೆಕ್ಸ್ಟ್ ವಿಕ್ರಮ್ ಕೆಲಸ 3 ದಿನಗಳು ಪೂರ್ಣಗೊಳ್ಳುವ ಮೊದಲು ಬಿಡ್ತಾನೆ, ಅಂದ್ರೆ 3 ದಿನದ ಮುಂಚೆ ಬಿಡ್ತಾನೆ. ವಿಕ್ರಮ್ ಒಂದು ಎಷ್ಟದ ರೀ 10 ಅದ. ಹೌದಾ? ಇಲ್ಲದ ನೋಡ್ರಿ 10 ಅದ. ಈ 10 ಅಂದ್ರೆ ವಿಕ್ರಮ್ದು ಅಂದ್ರೆ 10 ಇಂಟು ಎಷ್ಟು ದಿನ 3 ದಿನ ಅಂದರೆ ಎಷ್ಟಾಯಿತು ಟೋಟಲ್ಲು 30 ಆಯಿತು. ಹೌದಾ? ಅಂದ್ರೆ ಟೋಟಲ್ ಎಷ್ಟಾತ್ರಿ ಇದು 22 1 30 ಎಷ್ಟಾಯಿತು 52 ಆತ. ಹೌದು ಇಲ್ಲೋ? ಈ 52 ಕೆಲಸ ಏನು ಮಾಡ್ಬೇಕು ಟೋಟಲ್ ಆಗಿ ಅವ್ರು ಹೆಂಗೆ ಕೇಳ್ತಾರೆ, ಈ ಕೆಲಸ ಎಷ್ಟು ದಿನಗಳಲ್ಲಿ ಪೂರ್ಣ ಹಿಂಗೆ ಮಾಡಕತ್ರ ಇವರು ಎಷ್ಟು ದಿನದಾಗ ಮುಗೀತದ ಅಂತ ಕೇಳ್ಯಾರ. ಹೌದಾ? ಈಗ ಇವರಿಬ್ಬರು ಇವ ಬಿಟ್ಟು ಹೋದ್ಮೇಲೆ ಯಾರ್ಯಾರು ಮಾಡ್ಬೇಕು ಹೇಳ್ರಿ? ಇವ ಬಿಟ್ಟು ಹೋಗ್ಯಾನೀಗ ಅಂದರೆ ಇವರಿಬ್ಬರ ಮಾಡ್ಬೇಕಾ ಅಂದ್ರೆ ನೆಕ್ಸ್ಟ್ ಪೇಜ್ ಒಳಗೆ ಮಾಡ್ತೀನಿ ನೋಡ್ರಿ. ವಿ ಮತ್ತು ಟಿ ಇವರಿಬ್ಬರ ಮಾಡಬೇಕು ಅಂದಾಗ ಟೋಟಲ್ ನಾನು ಎಷ್ಟು ಅದಾವ ರೀ 52 ಕೆಲಸ ಅದಾವ ಅಂದಾಗ ವಿ ಮತ್ತು ಟಿ ಇವ್ರ ಕಡೆ ಬರ್ರಿ. ವಿ ಮತ್ತು ಟಿ ಅಂದ್ರೆ ಇವಂದು 10 ಅದ. ಹೌದಾ? ಇವಂದು 10 ಅದ, ಇವಂದು 4 ಅದ. ಟೋಟಲ್ ಎಷ್ಟಾಗುತ್ತೆ? ಟೋಟಲ್ ಎಷ್ಟಾಯಿತು 14 ಆತ. ಆ 14 ಡಿವೈಡ್ ಮಾಡ್ಬೇಕು. ಯಾಕೆ ಹೇಳ್ರಿ ಅವರಿಬ್ಬರು ಸೇರಿ ಮಾಡಬೇಕಿಲ್ಲ ಈಗ ಅದನ್ನು. ಹಾಂ, ಟೋಟಲ್ ಡಿವೈಡೆಡ್ ಬೈ 14 ಡಿವೈಡ್ ಮಾಡಿರಿ. 2 7 14, 2 2 4, 2 6 ಅಂದ್ರೆ 26/7 ಬಂತು. ಇದೆಲ್ಲರ ಆಪ್ಷನ್ದಾಗ ಐತೇನೋ ಇಲ್ಲ. ಅವಾಗ ಏನು ಮಾಡ್ತೀರಿ ಇದನ್ನ ಪೂರ್ಣಾಂಕದಾಗ ಮಾಡ್ತೀವಿ. ಯಾವುದು 7 3 21 5/7. ಆದ್ರೆ ಇಲ್ಲಿ 3 ಪೂರ್ಣಾಂಕ ಯಾವುದೂ ಇಲ್ಲ, 5 ಪೂರ್ಣಾಂಕ. ಯಾಕೆ 5 ಪೂರ್ಣಾಂಕದ ಅಂತಂದ್ರೆ ಈ ಸ್ಟಾರ್ಟಿಂಗಲ್ಲಿ ಈ 2 ದಿನ ಏನೈತಲ್ಲ ಈ 2 ದಿನದ್ದು ಆದ್ರೆ ಅದನ್ನು ನಾವು ಹಿಡ್ದಿಲ್ಲಲ್ಲಿ
ಅವರು ಪೂರ್ತಿ ಕೆಲಸ ಹಿಂಗೆ ಮಾಡಕತ್ರ ಯಾವಾಗ ಮುಗಿತೈತೆ ಅಂತ ಕೇಳಿ. ಆದರೆ ಇವನು 2 ದಿನದ ಫಸ್ಟಿಗೆ ತೆಗ್ದಿನ ಲಾಸ್ಟಿಗೆ ಈ 2 ದಿನ ನಾ ಕೂಡಿಸ್ಬೇಕಿಲ್ಲ ಅಂದಾಗ ಆಗ ಇದು 3 ಐತಲ್ಲ ಇದಕ್ಕೆ +2 ಮಾಡಬೇಕು ಅಂದಾಗ ಏನಾಯಿತು 5:5/7. ದಿಸ್ ಈಸ್ ಅವರ್ ಆನ್ಸರ್. ಸ್ವಲ್ಪ ಏನು ಮಾಡ್ಯಾನ ನಿಮಗೆ ಕನ್ಫ್ಯೂಸ್ ಮಾಡ್ಯಾನ ಅಷ್ಟೆ. 5:5/7 ಆಪ್ಷನ್ ನಂಬರ್ ಬಿ ನೋಡಿರಿ. ಓಕೆ, ಡನ್. ನೆಕ್ಸ್ಟು 6th ಕ್ವಶನ್. ಒಬ್ಬ ಅಭ್ಯರ್ಥಿಯು 25% ಅಂಕಗಳನ್ನು ಗಳಿಸಿ 68 ಅಂಕಗಳಿಂದ ಅನುತ್ತೀರ್ಣನಾಗಿದ್ದಾನೆ. ಅಂದ್ರೆ ಅವನು ಟೋಟಲಾಗಿ ಏನು ಮಾಡ್ಯಾನ 25% ಅಂಕಗಳನ್ನು ಪಡೆದಾನ. ಆದರೆ ಇನ್ನು 68 ಬಿದ್ದಿದ್ದು ಅಂದ್ರೆ ಪಾಸ್ ಹಾಕಿದವ, ಹೌದಾ? ಈಕ್ವಲ್ ಟು ಅದೇ ರೀತಿ 50% ಅಂಕಗಳನ್ನು ಗಳಿಸಿದ ಇನ್ನೊಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಅಗತ್ಯವಿರುವ ಕನಿಷ್ಠ ಅಂಕಗಳಿಂದ 42 ಹೆಚ್ಚು ತೊಗೊಂಡ. ನೀವು ಏನು ಮಾಡೋಣ 50% ಅಂದ್ರೆ ಮತ್ತು ಅದಕ್ಕೆ ಎಷ್ಟು ತೊಗೊಂಡನ 42 ಹೆಚ್ಚು ತೊಗೊಂಡನ. ಇವ ಅವಶ್ಯಕತೆ ಇಲ್ಲ, ಹೆಚ್ಚು ತೊಗೊಂಡನ. ಹಾಗಾದ್ರೆ ಒಟ್ಟು ಗರಿಷ್ಠ ಅಂಕಗಳು ಎಷ್ಟು ಅಂತ ಕೇಳ. ಪರ್ಸೆಂಟೇಜ್ ಒಂದು ಕಡೆ ಮಾಡಿ, ಈ 25ಅನ್ನು ಈ ಕಡೆ ತಗೋರಿ, ಮೈನಸ್ ಆಗುತ್ತಾ ಅಂದ್ರೆ 50 - 25 ಅಂದರೆ ಎಷ್ಟಾಯಿತು 25 ಉಳಿತಾ. ಓಕೆ, ನೆಕ್ಸ್ಟು ಆವಾಗ ನೆಕ್ಸ್ಟ್ ಏನು ಮಾಡಿ ಈ 42ಅನ್ನು ಈ ಕಡೆ ತೊಗೊಂಬಿಡ್ರಿ, -42 ಪ್ಲಸ್ ಆಗುತ್ತೆ. 68 42 ಅಂದ್ರೆ 100 ಆಯಿತು. ಅಂದ್ರೆ ಈಗ 25 ಅಂದ್ರೆ 100 ಅಂದರೆ ಎಷ್ಟು ಅಂತ ಅವ್ರು ಕೇಳ್ಯಾರ. ಅಂದಾಗ ಇಲ್ಲಿ ಇಂಟು ಎಷ್ಟು ಮಾಡ್ಯಾರ 4 ಮಾಡ್ಯಾರ, ಇಲ್ಲಿ ಇಂಟು 4 ಮಾಡಿರಿ ಅಂದರೆ ಎಷ್ಟು ಬಂತು 400 ಟೋಟಲ್ ಅಂಕಗಳು. ಆಪ್ಷನ್ ನಂಬರ್ ಬಿ ನೋಡಿರಿ. ಓಕೆ, ವೆರಿ ಸಿಂಪಲ್. ಕ್ವಶನ್ ಲೆಂದಿ ಅನ್ನಿಸ್ಬೋದು, ಆದರೆ ಅವ್ರು ಕೊಟ್ಟಂಥದ್ದು ನೀವು ಕಂಪೇರ್ ಮಾಡಬೇಕಾಗುತ್ತೆ. ಡನ್. ಓಕೆ, 7th ಕ್ವಶನ್. ಒಬ್ಬ ಅಂಗಡಿಯವನು 520 ರೂಪಾಯಿಗೆ ಒಂದು ವಸ್ತುವನ್ನು ಖರೀದಿಸಿ 10% ಲಾಭ ಗಳಿಸಲು ಅವನು ಆ ವಸ್ತುವನ್ನು ಎಷ್ಟು ಬೆಲೆಗೆ ಮಾರಾಟ ಮಾಡಬೇಕು ಅಂದಾಗ ಏನು ಮಾಡ್ತೀರಿ? ಫಸ್ಟಿಗೆ ಅವಾಗ 10% ಲಾಭ ಬೇಕಾಗಿತ್ತು. ಅವನಿಗೆ ಏನು ಮಾಡ್ಬೇಕ್ರಿ 520 ತೊಗೊಂಡ್ರೆ ಅದು 100% ಅನ್ನ. ಈ 100% ಇದ್ದದ್ದು ನನಗೆ ಎಷ್ಟು ಹಾಕಬೇಕಾಗೈತಿ 110 ಆಗಬೇಕಾಗಿತ್ತು. ಅಂದ್ರೆ 10% ಲಾಭ ಬೇಕಾಗಿತ್ತು. ಅಂದ್ರೆ ಎಷ್ಟಕ್ಕೆ ಮಾಡಬೇಕು? ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿರಿ, ಎಲ್ಲ ಇದೇ ಮೆಥಡ್ ಒಳಗೆ ಮಾಡ್ಬೋದಾ? ಓಕೆ, ಈ ಕ್ರಾಸ್ ಮಲ್ಟಿಫಿಕೇಷನ್ ಅಂದಾಗ x = 520 × 110 / 100. ಈ 0 ಈ 0 ಈ 0 ಈ 0 52 × 11 ಅಂತಂದ್ರೆ 572 ಈಸ್ ಅ ಆನ್ಸರ್. ಅಂದ್ರೆ 572ಕ್ಕೆ ಅವ್ನು ಮಾರಿದಂದ್ರೆ ಅವನಿಗೆ ಏನು ಸಿಗುತ್ತೆ ರೀ 10% ಲಾಭ ಸಿಗುತ್ತೆ. ಇಲ್ಲ ಅಂತಂದ್ರೆ 10% ಲಾಭ ಬೇಕಾಗಿತ್ತು ಅಂದ್ರೆ 520ಕ್ಕೆ 10% ಅಂದರೆ ಎಷ್ಟಾಯಿತು 52. ಈ 520ಕ್ಕೆ 52 ಕೂಡಿಸಿಬಿಡ್ರಿ 572 ಸೇಮ್ ಅಂತ. ಇದು ಒಂದೇ 10% ತೆಗೆದು ಇದಕ್ಕೆ ಆ್ಯಡ್ ಮಾಡಿಬಿಡ್ಬೇಕು. ಓಕೆ, ಡನ್. ನೆಕ್ಸ್ಟ್, ಒಬ್ಬ ಅಂಗಡಿಯವನು 7 ಸೆಂಟಿಮೀಟರ್ ತ್ರಿಜ್ಯದ ಒಂದು ಗೋಳಾಕಾರದ ಲಡ್ಡುವನ್ನು ಹೊಂದಿರುತ್ತಾನೆ. ಅದೇ ವಸ್ತುವಿನ 3.5 ಸೆಂಟಿಮೀಟರ್ ತ್ರಿಜ್ಯದ ಲಡ್ಡು ಎಷ್ಟು ತಯಾರಿಸಬಹುದು ಅಂತ ನಾನು. ಅಂದ್ರೆ 7 ಸೆಂಟಿಮೀಟರ್ ತ್ರಿಜ್ಯದ ಗೋಳಾಕಾರದ ಲಡ್ಡು ಐತಿ, ಅದ್ರಾಗ 3/5 ಎಷ್ಟು ಮಾಡಬಹುದು ಅಂತಂದಾಗ ಇಲ್ಲೇ ವಿಚಾರ ಮಾಡಿರಿ. ನೀವು ಫಾರ್ಮುಲಾ ಹಾಕಿನೂ ಮಾಡ್ಬೋದು, ಇಲ್ಲಂತಂದ್ರೆ ಏನು ಮಾಡ್ಬೋದು ಹಂಗೆ ಶಾರ್ಟ್ಕಟ್ಟಾಗಿ ಮಾಡ್ಬೋದು. ಹೆಂಗೆ ಶಾರ್ಟ್ಕಟ್ ಅಂತಂದ್ರೆ ಈಗ 7 ಇದು 3/5 ಅದ, ಹೌದಾ? 7 3/5 ಅಂದ್ರೆ ನನಗೆ ಬೇಕಾಗೈತಿ ಕ್ಯೂಬ್. ಅಂದ್ರೆ ಈಗ ಗೋಳಾಕಾರ ಅಂತಂದ್ರೆ ಉದ್ದ ಅಗಲ ಎತ್ತರ ಅಲ್ಲಿ 3 ಕನ್ಸಿಡರ್ ಮಾಡ್ತೀವಿ ನಾವು, ಹೌದಾ? ಸ್ಪಿಯರ್ ಅಂದಾಗ ನನಗೆ ಯಾವುದೇ ಒಂದು ನಂಬರ್ ಬಂದ್ರೆ ಅದ್ರ ಕ್ಯೂಬ್ ಮಾಡಬೇಕು. ಓಕೆ, ಈಗ 7 ಅದ, ಇಲ್ಲಿ / 3.2 ಅದ, ಅಂದ್ರೆ ಇಂಥವು ಎಷ್ಟು ಆಗ್ತಾವೆ ಇಲ್ಲಿ 2 ಆಗ್ತಾವೆ. ಅಂದ್ರೆ 2 ಬಂತೀಗ, ಅಂದ್ರೆ 2^3 ಅಂತಂದರೆ ಎಷ್ಟು ಬಂತು ಅಂಥವು ನಾನು 8 ಮಾಡ್ಬೋದು. ಇಲ್ಲ ಡೈರೆಕ್ಟ್ ಆನ್ಸರ್ ಫಾರ್ಮುಲಾ ಹಾಕಿನೂ ಮಾಡ್ಬೋದು. ಫಾರ್ಮುಲಾ ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಕೆಲವೊಂದು ಹಾಗೆ ಡೈರೆಕ್ಟ್ ಬರ್ತಾವೆ. ಡನ್. ಓಕೆ, ನೆಕ್ಸ್ಟು 9ನೇ ಪ್ರಶ್ನೆ. ಒಬ್ಬ ಗ್ರಾಹಕನು ಒಂದು ನಿರ್ದಿಷ್ಟ ವಸ್ತುವನ್ನು ಖರೀದಿಸಲು 40% ರಿಯಾಯಿತಿ ಅಥವಾ 25 ಮತ್ತು 15 ನೋಡಿರಿ 40 ಅಥವಾ 25 ಮತ್ತು 15 ಅಂದ್ರೆ ಇದನ್ನು ಕೂಡಿಸ್ರೂ ನಿಮಗೆ 40 ಆಗುತ್ತೆ, ಹೌದೋ ಇಲ್ಲೋ?
ಅಂದ್ರೆ 40% ರಿಯಾಯಿತಿ ಅಥವಾ ಇನ್ನೊಂದು 40 ಅದ ರೀ. ಅವ್ನು ಇಂಡೈರೆಕ್ಟಾಗಿ ಸಪ್ರೇಟ್ ಹೊಡೆದ ನಷ್ಟ ಅವನೇನು ಗೊತ್ತಾಗತ್ತೈತಿ. ಅಂದಾಗ 40 ಅಂದಾಗ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಡಿವೈಡೆಡ್ ಬೈ 100 ಅದಲ್ಲ, ಅದ್ರೊಳಗೆ ಹಾಕ್ಬೇಕೀಗ. ಏನದ ರೀ 40 ಅದ, ಇದು 40 ಅದ, ಒಂದು ಸಲ 40 ಒಂದು ಸಲ 40. ನೆಕ್ಸ್ಟು ಈ ಕಡೆ ಪ್ಲಸ್ 25 ಇಂಟು 50 ಅಂದ್ರೆ ಡಿವೈಡ್ ಮಾಡಿದ್ದು ಡಿವೈಡೆಡ್ ಬೈ 100 ಅಂದರೆ 2 ಭಾಗಗಳಾಗಿ ಕೊಟ್ಟಾನ. ಅದು ಒಂದು ಇದು ಒಂದು ಅನ್ನ ಡನ್ನ. ಈ 40 ಎದ್ರದ್ದು ಹೇಳ್ರಿ ಇಲ್ಲಿ ಅದ ನೋಡ್ರಿ, ಗೊತ್ತಾಗಲಿ ಅದು. ಮತ್ತು ಆ 40 ಎಲ್ಲಿದು ಬಂತು ಅಂದ್ಬಿಟ್ಟು ಡೈರೆಕ್ಟಾಗಿ ಕೊಟ್ಟಿಲ್ಲವ, ಇಂಡೈರೆಕ್ಟಾಗಿ ಡಬಲ್ ಹೊಡೆದಾನ ಅಷ್ಟವ. ಓಕೆ ಡನ್. ಈಗ ಸಿಂಪ್ಲಿಫೈ ಮಾಡಿರಿ. ಈ 40 ಹೋಯಿತು, 25 ಮತ್ತು 15 ಉಳಿತು ಅಂತಂದರೆ ಎಷ್ಟಾಯಿತು ಟೋಟಲ್ ಆಗಿ ಇಂಟು ಅದೆಲ್ಲ. ಓಕೆ ಈಗ 5 ಬಿಡ್ರಿ. 5 3 15, ನೆಕ್ಸ್ಟು 5 2 10 0, 5 4 20, 5 5 25, 5 3 15 ಡಿವೈಡೆಡ್ ಬೈ 4 ಅಂದ್ರೆ 4 3 12 ಪ್ಲಸ್ 7 5 ಅಂದ್ರೆ 3.75 ಎಷ್ಟದ ರೀ 3.75. ಕನ್ಫ್ಯೂಸ್ ಮಾಡ್ಯಾನ, ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಮಾಡಬೇಕು. ಡನ್. ಓಕೆ, ಪ್ರತಿ ಸಲನೂ ಒಂದು ಟೈಪು ಒಂದು ಸ್ವಲ್ಪ ಚೇಂಜಸ್ ಕೇಳಿರ್ತಾನೆ. ಡನ್. 10ನೇ ಪ್ರಶ್ನೆಯನ್ನು ನೋಡಿ. ರಾಜೀನವರು 60 km/h ವೇಗದಲ್ಲಿ 2 ಗಂಟೆಗಳ ಕಾಲ ಏನು ಮಾಡ್ತಾನೆ ಚಲಿಸ್ತಾನೆ. ಓಕೆ, ನೆಕ್ಸ್ಟ್ 40 ಸ್ಪೀಡ್ ಒಳಗೆ 80 km ವೇಗದಾಗ ಹೋಗ್ತಾನೆ. ರಾಂಚಿ ಸರಾಸರಿ ವೇಗ ಎಷ್ಟು ಅಂತ ಕೇಳ. ಈಗ ಸರಾಸರಿ ವೇಗ ಬೇಕಾಗಿತ್ತಂದ್ರೆ ನನಗೆ ಇವೊಂದು ಡಿಸ್ಟನ್ಸ್ ಬೇಕಲ್ಲ. ಫಸ್ಟ್ ಇಲ್ಲೇ ನೋಡಿ, ಇದ್ರ ಡಿಸ್ಟನ್ಸ್ ಗೊತ್ತಿಲ್ಲ ಅಂದಾಗ ಡಿಸ್ಟನ್ಸ್ ಡಿ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂದ್ರೆ ಅವ್ರು ಸ್ಪೀಡು ಕೊಟ್ಟಾರ, ಟೈಮು ಕೊಟ್ಟಾರ. 60 ಇಂಟು 2 ಅಂದ್ರೆ 120 ಆಯಿತು. ಈಗ ನಾನು ಏನು ಮಾಡಬೇಕು, ಎವರೇಜ್ ಸ್ಪೀಡ್ ಕಂಡುಹಿಡಿಬೋದು. ಹೆಂಗೆ ಟೋಟಲ್ ಸ್ಪೀಡು ಎಷ್ಟದ ರೀ 121 ಅದ, ಆಮೇಲೆ ಇದು 80 ಅದ. 120 ನಾವು ಕಂಡು ಹಿಡ್ಕೋಬೇಕಾಗತ್ತೆ. ನೆಕ್ಸ್ಟು 2 ಗಂಟೆಗಳ ಕಾಲ ಚಲನೆ ಮಾಡ್ತಾನೆ, ಎರಡೂ ಸೇಮ್ ಅಂದರೆ 2 + 2 ಟೈಮು ಅಂದರೆ 4 ತಾಸು. ಅಂದರೆ ಟೋಟಲ್ ಎಷ್ಟಾಯಿತು, ಇದು 200 ಡಿವೈಡೆಡ್ ಬೈ 4 ಅಂತಂದಾಗ ಎಷ್ಟಾಯ್ತು ರೀ 2 1 2 4 1 4 5 20 50 ಅಂದ್ರೆ 50 ಒಂದು ಏನು ಹೇಳ್ರಿ ಸರಾಸರಿ ವೇಗ ಆಗುತ್ತೋ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್. ಓಕೆ, ನೆಕ್ಸ್ಟ್ 11ನೇ. ಒಬ್ಬ ವ್ಯಾಪಾರಿಯು ಅಪ್ರಾಮಾಣಿಕ ವ್ಯಾಪಾರಿಯು ತನ್ನ ಸರಕುಗಳನ್ನು ಕೊಳ್ಳುವ ಬೆಲೆ ಮಾರಾಟ ಬೆಲೆ ಭರವಸೆ ನೀಡುತ್ತಾನೆ. ಆದರೆ ವಸ್ತುವಿನ ವಾಸ್ತಕ ಅದರ ಬರೆಯುವುದಕ್ಕಿಂತ 26% ಕಡಿಮೆ ತೂಕವನ್ನು ಬಳಸುತ್ತಾರೆ. ಲಾಸ್ಟ್ 1ನೇ ಶಿಫ್ಟ್ನಾಗ ಇದೇ ರೀತಿ ಕ್ವಶನ್ ಬಂದಿತ್ತು, ಯಾರಾದರೂ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಓಕೆ, ಈಗ 26% ಅಂತ ಹೇಳ್ತಾನೆ. ಈಗ 100ಕ್ಕೆ 26% ಅವು ಕಡಿಮೆ ಇದು ಮಾಡ್ಯಾರ. ಎಷ್ಟಕ್ಕೆ ಅಂದಂಗೆ 74. ಹೌದಾ, ಡಿಫ್ರೆನ್ಸ್ ಎಷ್ಟು ಅದ ರೀ 26 ಅದ. 26 ಎಷ್ಟಕ್ಕೆ 74ಕ್ಕೆ ಅಂದ್ರೆ 100ಕ್ಕೆ ಎಷ್ಟಾಯಿತು ಕ್ಯಾಲ್ಕುಲೇಷನ್. ಓಕೆ, ನೆಕ್ಸ್ಟ್ 2ರಲ್ಲಿ ಹೊಡಿತ್ರಿ. 2 3 6, 1 ಉಳಿತು, 2 7 14. ನೆಕ್ಸ್ಟು 2 1 2 3 ಅಂದ್ರೆ 13 ಇಂಟು 100 ಅಂದ್ರೆ 1300 ಡಿವೈಡೆಡ್ ಬೈ 37. ಆಪ್ಷನ್ದಾಗಿಲ್ಲ, ಇದು ಏನು ಮಾಡ್ಬೇಕು ಪೂರ್ಣಾಂಕದಲ್ಲಿ ಬರಿಬೇಕು. ಇದರೊಳಗೆ 35 ಡಿವೈಡೆಡ್ ಬೈ 37 ಈಸ್ಟು ಅಂದ್ರೆ 5 ಅಂದ್ರಾಗ 37 ಇಂಟು 35 ಮಾಡಿದ್ರೆ 1295 ಪ್ಲಸ್ 5 ಅಂದ್ರೆ 13 ಅಂದ್ರೆ 35 ಪೂರ್ಣಾಂಕ 5 37 ಅಂದ್ರೆ ಆಪ್ಷನ್ ನಂಬರ್ ಡಿ ಅದ ನೋಡ್ರಿ. ಓಕೆ, ಡನ್. ಲಾಸ್ಟ್ 1ನೇ ಶಿಫ್ಟ್ನಾಗೂ ಬಂದಿತ್ತು ಇದೇ ರೀತಿ. ನೆಕ್ಸ್ಟು ಲ ಸಾ ಅ ಕೇಳಿದ ನೋಡ್ರಿ, ಪಟ್ಟ ಮಗ್ಗಿ ಬರ್ಬೇಕಂತ ಇದಕ್ಕೆ ಹೇಳೋದು. ಏನು ನೋಡ್ರಿ 672, ನೆಕ್ಸ್ಟು 7056 ಅದ. ಓಕೆ, ಇದಕ್ಕೆ ನಾ ಫಸ್ಟಿಗೆ ಎಷ್ಟರಲ್ಲೇ ಭಾಗಾಕಾರ ಮಾಡ್ತೀನಿ, 8ರಲ್ಲೇ ತೊಗೋತೀನಿ. ಎಷ್ಟರಲ್ಲಿ ಹೋಯಿತು 8 8 64 ಮತ್ತು 8 4 32. ನೆಕ್ಸ್ಟ್ 8 8 ಆಮೇಲೆ ಮತ್ತು 8 8 64 ಮತ್ತು 8 2 16 ಮತ್ತು 21 ಮಗ್ಗಿ ನನಗೆ ಬರ್ತಾವೆ. ನಿಮಗೂ ಬಂದರೆ 21 4 ನೆಕ್ಸ್ಟ್ 21 4 21 2 ನೆಕ್ಸ್ಟ್ ಮತ್ತು 21ರಲ್ಲೇ ತೊಗೋತೀನಿ.
ಈ 4ಕ್ಕೆ 4 21 2 ನೆಕ್ಸ್ಟ್ 2 2 2 4 2 1 ನೆಕ್ಸ್ಟ್ 2 2 1 2 ಇವು ಎಲ್ಲ ಮಲ್ಟಿಫಿಕೇಷನ್ ಮಾಡಿದ್ರೆ ಫೈನಲ್ ಆಗಿ ಏನು ಬರ್ತದೆ ನಮಗೆ ಆನ್ಸರು 14112. ದಿಸ್ ಈಸ್ ಅವರ್ ಎಲ್ ಸಿ ಎಮ್ ಆಫ್ 672 ಆ್ಯಂಡ್ 7056. ಆಪ್ಷನ್ ನಂಬರ್ ಎ ಈಸ್ ರೈಟ್. ವೆರಿ ಸಿಂಪಲ್. ಓಕೆ, ಡನ್. ನೆಕ್ಸ್ಟ್ 13ನೇ ಪ್ರಶ್ನೆಯನ್ನು ನೋಡ್ರಿ. ನಿತಿನ್ ಬಳಿ 1617 ರೂಪಾಯಿ ಇದೆ. ಅದನ್ನು ತನ್ನ ಮಕ್ಕಳಿಗಾದ ಪ್ರವೀಣ್ ರಿಷಿ ನಡುವೆ ಹಂಚಿಕೆ 10% ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಲು ಹೇಳುತ್ತಾನೆ. ನೆಕ್ಸ್ಟ್ ಅವರಿಬ್ಬರು ಕ್ರಮವಾಗಿ 17 ಮತ್ತು 18 ವರ್ಷಗಳ ನಂತರ ಒಂದೇ ಮೊತ್ತವನ್ನು ಪಡೆದರೆ ನಿತಿನ್ ಪ್ರವೀಣರಿಗೆ ಎಷ್ಟು ಹಣವನ್ನು ನೀಡುತ್ತಾನೆ? ಓಕೆ, ಅಂದ್ರೆ ಎಷ್ಟು ಪಡಿತಾನೆ, ಎಷ್ಟು ಪರ್ಸೆಂಟೇಜನ್ನು ನೋಡಿರಿ ಸೇಮ್ ಬರುತ್ತೆ ಎಲ್ಲದ್ರಾಗ. ಎಷ್ಟು 10% ನಾನು 10 ಡಿವೈಡೆಡ್ ಬೈ 100 ಬರಿಬೋದು. ಈ 0 ಹೋಯಿತು, 1/10 ಅಂದರೆ 10ಕ್ಕಿಂತ 1 ಹೆಚ್ಚಾಗೈತೆ. ಅಂದರೆ ಎಷ್ಟಾಯಿತು? 11 ಡಿವೈಡೆಡ್ ಬೈ 10. ಟೋಟಲ್ ಎಷ್ಟಾಯಿತು? 21 ಆತ. ಅಂದ್ರೆ 21 ಅಂದ್ರನ 1617 ಅನ್ನ 1617. ಅವು ಕೇಳುವುದೇನು? ನಿತಿನ್ ಪ್ರವೀಣ್ಗೆ, ಪ್ರವೀಣ್ ಅಂದ್ರೆ ಎಷ್ಟು ಪಡಿತಾನೆ, ಪ್ರವೀಣ್ ಅಂದ್ರೆ 11ಕ್ಕೆ ಎಷ್ಟು ಕೊಡ್ತಾನ ಅಂದ. 21 ಇದ್ದದ್ದು 1617 ಆಗಿತ್ತು ಅಂದ್ರೆ ಇದಕ್ಕೆ ಇಂಟು 77 ಮಾಡ್ಯ ನಾವು. ಅಂದ್ರೆ ಇದಕ್ಕೂ ಇಂಟು 77 ಮಾಡು. 11 ಇಂಟು 77 ಅಂತಂದ್ರೆ 847. ದಿಸ್ ಈಸ್ ಪ್ರವೀಣ್ ಅವರು ಪಡೆಯುವಂತಹ ಹಣ 847. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಎಲ್ಲದ್ರಾಗ ಸೇಮ್ ಮೆಥಡ್. ಡನ್. ಓಕೆ, 14ನೇ ನೋಡ್ರಿ. ಇದು ಟ್ರೈನ್ ಮೇಲೆ ಅದ. ಫಸ್ಟಿಗೆ ಏನದ ನೋಡಿ, 2 ರೈಲುಗಳು 60 km/h ಮತ್ತು 110 km ವಿರುದ್ಧ ದಿಕ್ಕಿನಲ್ಲಿ ಅಂತಂದಾಗ ನಾವು ವೇಗಗಳನ್ನು ಏನು ಮಾಡಬೇಕು? ಕೂಡಿಸ್ಬೇಕು. 60 + 110 ಅಂತಂದ್ರೆ ಎಷ್ಟಾಯಿತು? 170 ಆಯಿತು. ಓಕೆ, ಡನ್. ನೆಕ್ಸ್ಟ್ ಈಗ ಅವ್ರು ಕೇಳಿದ್ದೇನು, 2 ಟ್ರೈನ್ ಅವ, ಅದರ ಒಂದು ಟ್ರೈನಿನ ಲೆಂತ್ ಕೊಟ್ಟಾರ ಅವರು, ಹೌದಾ? ಇನ್ನೊಂದು ಟ್ರೈನಿನ ಗೊತ್ತಿಲ್ಲ. ಅಂದ್ರೆ ಒಂದು ಟ್ರೈನಿದು 360 ಅದ. ಓಕೆ, ಇನ್ನೊಂದು ಟ್ರೈನಿನ ಗೊತ್ತಿಲ್ಲ. ಅಂದ್ರೆ L1 + L2 = ಏನದ ರೀ? ಸ್ಪೀಡ್ ಇಂಟು ಟೈಮ್ ಇಂಟು 5/18. ದಿಸ್ ಈಸ್ ಫಾರ್ಮುಲಾ. ಓಕೆ, ನೆಕ್ಸ್ಟು ಇಲ್ಲಿ 360 + x ಆಯಿತಾ = s. ಸ್ಪೀಡ್ ಅಂದರೆ ಎಷ್ಟು ಅದ ರೀ? 170. ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಅವ್ರೇನು ಹೇಳ್ಯಾರ? 21 ಸೆಕೆಂಡ್ ಒಳಗೆ ಹೋಗೈತೆ ಅಂದ್ರೆ 21 ಸೆಕೆಂಡ್ ಒಳಗೆ 5/18 ಬಂತು. ಇದು ನಾವು ಬರ್ಕೊಂಡದ್ದು ಅವ್ರು ಕೊಟ್ಟದ ಪ್ರಕಾರ. ಈಗ ಎಲ್ಲರೇ ಡಿವೈಡ್ ಆಗುತ್ತೆ ನೋಡಿರಿ. ಇದು 2 9 ಹೋಗುತ್ತೆ ರೀ, ಇದು 2 8 16, 2 5 10, 85. ಮತ್ತು ಎಲ್ಲಿಯೂ ಹೋಗಂಗಿಲ್ಲ ಅಂತಂದಾಗ ಡೈರೆಕ್ಟ್ ಎಕ್ಸನ್ನು ಬಿಟ್ಟು ಇದನ್ನು ಆಮೇಲೆ ಕಳಿಸ್ಬೋದು. ಫಸ್ಟಿಗೆ 85 × 21 × 5 ಇಂಟು ಮಾಡಿರಿ. ಏನು ಬರುತ್ತೆ? 8925 ಡಿವೈಡೆಡ್ ಬೈ 9. ಇದು ಬಂದ ನಂತರ ಇದಕ್ಕೇನಿತ್ತಲ್ಲ, ಇದ್ರ ಒಳಗೆ 360 ಮೈನಸ್ ಮಾಡ್ಬೇಕು ನಾವು. ಆವಾಗ ಏನು ಬರುತ್ತೆ ರೀ? ಇಲ್ಲಿ ಇದನ್ನು 1 ಸೆಕೆಂಡು, ಇದನ್ನು ನಾನು ಏನು ಮಾಡ್ತೀನಿ? ಸಿಂಪ್ಲಿಫೈ ಮಾಡ್ತೀನಿ. 9 1 9, 9 1 9. ಓಕೆ, 9 9 81, ಹೌದಾ? ಮತ್ತು 8 ಉಳಿತು, ಮತ್ತು 9 9 81, ಮತ್ತು 9 81 ಆಯ್ತು, ಮತ್ತು 9 1 9 ಆಯಿತು. ನೆಕ್ಸ್ಟ್ 6 6 ಬರುತ್ತೆ. ಅಂದ್ರೆ ಎಷ್ಟು ಬಂತು? 991.66 ಒಳಗೆ 360 ತೆಗೆದ್ರೆ ಇನ್ನೊಂದು ಟ್ರೈನಿನ ಲೆಂತ್ ಸಿಕ್ತು ನಮಗೆ. ಎಷ್ಟು ಬಂತು? 631.66 ಮೀಟರ್. ಆಪ್ಷನ್ ನಂಬರ್ ಯಾವುದದ ನೋಡೋಣ್ರಿ. ಅದೇನು? 631.66. ಆಪ್ಷನ್ ನಂಬರ್ ಯಾವುದು? ಡಿ ನೋಡ್ರಿ. ಓಕೆ, ಡನ್. ನೆಕ್ಸ್ಟ್
15. ಪೆಟ್ರೋಲ್ ಬೆಲೆ ಶೇಕಡ 60ರಷ್ಟು ಹೆಚ್ಚಾಗುತ್ತದೆ, ಅದರ ಬಳಕೆ ಎಷ್ಟು ಪ್ರತಿಶತದಷ್ಟು ಕಡಿಮೆಯಾಗಬೇಕು ಎಂದರೆ ಅದರ ಮೇಲಿನ ಖರ್ಚು ಕೇವಲ 12ರಷ್ಟು ಹೆಚ್ಚಾಗಬೇಕು ಅಂತೇಳಿ ಕೊಟ್ಟ. ಅಂದ್ರೆ ಸ್ಟಾರ್ಟಿಂಗ್ ನಮ್ಮದು ನೋಡಿರಿ, 1ನೇ ಶಿಫ್ಟಲ್ಲಿ ಕೇಳಿದಂಥ ಪ್ರಶ್ನೆಗಳ ಟೈಪ್ಸ್ ಕೆಲವೊಂದು ರಿಪೀಟ್ ಆಗಿರ್ತಾವೆ, ಆದರೆ ನಂಬರ್ಸ್ ಮಾತ್ರ ಚೇಂಜ್ ಸೇಮ್ ನೋಡಿರಿ. ಈಗ 100 ಅದ, ಇದೇನಾಗಬೇಕು 60ರಷ್ಟು ಹೆಚ್ಚಾಗಬೇಕು, ಅಂದ್ರೆ 160 ಆಯ್ತು. ಇದ್ರ ಫೈನಲ್ ಆಗಿ ಕೇವಲ ಎಷ್ಟು ಹೆಚ್ಚಾಗಬೇಕು ಹೇಳ್ರಿ, 12ರಷ್ಟು, ಅಂದ್ರೆ 112 ಆಗ್ಬೇಕು. ಅಂದಾಗ ಇವು ಎರಡರದ್ದು ಡಿಫ್ರೆನ್ಸ್ ಎಷ್ಟದ ರೀ, 48 ಅದ. ಅಂದ್ರೆ 160ಕ್ಕೆ 48 ಅಂತಂದಾಗ 100ಕ್ಕೆ ಎಷ್ಟು ಅಂತಂದ. ಈ 0 16 1 16 3 48, 3 × 10 ಮೀನ್ಸ್ 30%. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ 16ನೇ ಪ್ರಶ್ನೆಯನ್ನು ನೋಡಿರಿ. ಒಂದು ತರಗತಿಯ 48 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 22 ವರ್ಷಗಳು. ಶಿಕ್ಷಕರ ವಯಸ್ಸನ್ನು ಸಹ ಸೇರಿಸಿದರೆ ಇಡೀ ಗುಂಪಿನ ಸರಾಸರಿ ಎಷ್ಟಾಗತ್ತೆ ರೀ, 23 ಆಗತ್ತೆ. ಓಕೆ, ಇದಕ್ಕೆ ಒಂದು ಶಾರ್ಟ್ಕಟ್ 2 ಮೆಥಡ್ ಅದಾವ ನೋಡೋಣ. ಫಸ್ಟಿಗೆ 48 ವಿದ್ಯಾರ್ಥಿಗಳ ಸರಾಸರಿ ಎಷ್ಟದ ರೀ, 22. ಓಕೆ, ಇದ್ರೊಳಗೆ ಒಬ್ಬರು ಶಿಕ್ಷಕರು ಆದ್ರೆ ಒಂದು ವರ್ಷ ಹೆಚ್ಚಾಗತ್ತೆ, 22 23. ಅವಾಗ ಇದನ್ನ 2 ಕೂಡಿಸ್ರಿ, ಎಷ್ಟು ಬಂತು, 23 ಬಂತು. ಪ್ಲಸ್ ಈ 48 × 1 ಮಾಡಿದಾಗ 48 ಬಂತು. ಕೂಡಿಸ್ರಿ, ಎಷ್ಟು ಬಂತು, 40 60 71. ಅದು ಯಾರು, ಶಿಕ್ಷಕರ ವಯಸ್ಸು. ಆಪ್ಷನ್ ನಂಬರ್ ಯಾವುದು, ಸಿ ನೋಡ್ರಿ. ವೆರಿ ಸಿಂಪಲ್ ಶಾರ್ಟ್ಕಟ್ಟು. ಡನ್ನ. ನೆಕ್ಸ್ಟ್ 17ನೇ ಪ್ರಶ್ನೆ ಏನದ ನೋಡ್ರಿ. ಈಗ ಒಂದು ಕೋಟೆಯಲ್ಲಿ 150 ಜನರಿಗೆ 85 ದಿನಗಳವರೆಗೆ ಆಹಾರವನ್ನು ಸರಬರಾಜು ಮಾಡಲಾಗಿತ್ತು. ಓಕೆ, 150 ಜನಕ್ಕೆ 85 ದಿನ ಕೊಟ್ಟರು. 15 ದಿನಗಳ ನಂತರ 25 ಪುರುಷರುಗಳು ಕೊಠಡಿಯಲ್ಲಿ ತೊರೆದರು. ಈ 150ರಾಗ 25 ಜನ ಬಿಟ್ಟು ಹೋಗ್ಯಾರ ಅಂತಂದ್ರೆ ಎಷ್ಟು ಉಳಿದ್ರು, 125 ಅಷ್ಟು ಉಳಿದ್ರು. ಹೌದಾ. 15 ದಿನಗಳ ನಂತರ ಅಂದಾಗ ಈಗ ಟೋಟಲಾಗಿ 85 ದಿನ ಕೊಟ್ಟಾರ, ಅದ್ರಾಗ 15 ದಿನಗಳ ನಂತರ ಬಿಟ್ಟು ಹೋದ್ರೆ ಉಳಿದದ್ದು ಎಷ್ಟು, 70. ಅಂದ್ರೆ ಅವ್ರು ಇಲ್ಲಿ ತನಕ ಕೊಟ್ಟದ್ದು ಎಷ್ಟು ಹೇಳ್ರಿ, 150 ಜನಕ್ಕೆ 70 ದಿನ ಕೊಟ್ಟಾರ. ಆದ ನಂತರ ಉಳಿದವ್ರು ಎಷ್ಟು, 125 ಜನ ಉಳಿದಾರ. ಆವಾಗ ಉಳಿದ ಆಹಾರವು ಎಷ್ಟು ದಿನಗಳವರೆಗೆ ಇರುತ್ತದೆ. ಉಳಿದ ಆಹಾರ ಎಷ್ಟಿದ್ದು ಗೊತ್ತಿಲ್ಲ, ದಿನಗಳಿಗೆ ಗೊತ್ತಿಲ್ಲ, ಆದರೆ ಜನರು ಎಷ್ಟದ 125. ಅಂದಾಗ ಈ ಎಕ್ಸನ್ನು ಬಿಟ್ಟು ಈ 125 ಈ ಕಡೆ ತೊಗೊಂಬಿಡ್ರಿ, ಏನಾಗುತ್ತೆ, 150 × 70 / 125. ಇದನ್ನು ಸಿಂಪ್ಲಿಫೈ ಮಾಡಿದ ಮೇಲೆ ನಮಗೆ ಆನ್ಸರು ಏನು ಬರುತ್ತೆ ನೋಡೋಣ್ರಿ. ನೆಕ್ಸ್ಟ್ ಪೇಜ್ ಒಳಗೆ ಬರಿತೀನಿ, ಇಲ್ಲಿ ಸ್ವಲ್ಪ ಗದ್ದಲಾಗುತ್ತೆ. 150 × 70 / 125 ಹೊಡಿತೀರಿ. ಎಷ್ಟರಲ್ಲಿ ಹೊಡಿತೀರಿ, 125ರಲ್ಲಿ ಹೊಡಿತಾರೆ. 25 ಎಷ್ಟರಲ್ಲಿ, 25 5ಲೇ, ಹೌದಾ, 25ಲಿ 125, 25 6ಲೇ 150, 25ಲಿ 125, 25 6ಲೇ 150. ಮುಗಿತಾ. ನೆಕ್ಸ್ಟು 5 1ಲೇ 5 ಎಷ್ಟರಲ್ಲೇ, 5 1ಲೇ 5, 2 ಉಳಿತು, 5 4ಲೇ 20. 14 × 6 ಅಂದ್ರೆ 84 ದಿನಗಳವರೆಗೆ ಅವ್ರಿಗೆ ಏನು ಮಾಡಬೇಕು, ನಾವು ಅದನ್ನು ಸರಬರಾಜು ಮಾಡ್ಬೋದು. 84 ಆಪ್ಷನ್ ನಂಬರ್ ಎ. ಓಕೆ, ಡನ್. 18th ಕ್ವಶನ್ ಸಿಂಪ್ಲಿಫಿಕೇಷನ್ ಅದ. ಫಸ್ಟಿಗೆ ನಾವು ಡಿವಿಸಿಬಲ್ ಮಾಡಬೇಕು. ಈ 16ಅನ್ನು ಹಂಗೆ ಬರೀರಿ. ಪ್ಲಸ್ 10 / 5 ಅಂದರೆ 2 ಬಂತು, ಮೈನಸ್ 3 × 2 ಅಂದ್ರೆ 6 ಬಂತು. 16 + 2 ಅಂದ್ರೆ 18, ಮೈನಸ್ 6 ಅಂದ್ರೆ 12. ಆಪ್ಷನ್ ನಂಬರ್ ಸಿ. ಡನ್. ನೆಕ್ಸ್ಟ್ 19. 180 ಮೀಟರ್ ಉದ್ದದ ರೈಲಿನ ಮೇಲೆ 2 ಕ್ವಶನ್ ಕೇಳ್ಯಾರ ನೋಡಿ. ಈ ಶಿಫ್ಟ್ 180 ಮೀಟರ್ ಉದ್ದದ ರೈಲು, 2 ರೈಲುಗಳು ಅಂತಾರೆ. ಅಂದ್ರೆ 180 ಎಷ್ಟಾಯ್ತು, 2 ರೈಲು, 360 ಆಯ್ತು ರೈಲಿನ ಉದ್ದ. ಈಕ್ವಲ್ ಟು ನೆಕ್ಸ್ಟು ಸಮಾಂತರ ಹಳಿಗಳ ಮೇಲೆ ಪರಸ್ಪರರ ಕಡೆಗೆ ಅಂದರೆ ಏನು, ಪರಸ್ಪರರ ಕಡೆಗೆ ಅಂತಂದಾಗ
ಒಂದೇ ದಿಕ್ಕಿನಲ್ಲಿ ಹೊಂಟ ಇಲ್ಲಿ ನೋಡ್ರಿ ಪ್ಯಾರಲ್ ಟ್ರ್ಯಾಕ್ಸ್ ಸ್ಪೀಡ್ ಟುವರ್ಡ್ಸ್ ಈಚ್ ಅದರ್ ಅಂತಂದಾಗ ಎರಡು ಒಂದೇ ದಿಕ್ಕಿಗೆ ಹೊಂಟಾವ ಅಂತಂದಾಗ ಸ್ಪೀಡನ್ನು ಕೂಡಿಸ್ಬೇಕು. ಎಷ್ಟಾಯಿತು 50 + 70 ಅಂದ್ರೆ 120 ಸ್ಪೀಡ್ ಆಯಿತು. ಆದ್ರೆ ಟೈಮನ್ನು ಎಲ್ಲಿ ಮೆನ್ಷನ್ ಮಾಡಿಲ್ಲ ಅದನ್ನ ಕಂಡುಹಿಡಿ ಅಂದಾರೆ ಇಂಟು 5/18. ಇದನ್ನು ಸಿಂಪ್ಲಿಫೈ ಮಾಡಬೇಕೀಗ. ನಾನು ಟೈಮ್ ಟಿ ಅನ್ನು ಒಂದು ಕಡೆ ಇಟ್ಕೊಂಡು ಉಳ್ಕಿದ್ದೆಲ್ಲ ಒಂದು ಕಡೆ ಶಿಫ್ಟ್ ಮಾಡ್ಕೊತೀನಿ. ಅಂದ್ರೆ 360 × 18 / 120 × 5. ಓಕೆ, ಈ 0 ಹೋಯಿತು. ನೆಕ್ಸ್ಟು 6 2 12, ನೆಕ್ಸ್ಟ್ 6 6 36, 2 1 2 9 6 9 6 ಎಷ್ಟು 54 / 5 ಅಂದ್ರೆ ಎಷ್ಟು ಬಂತು ಪಾಯಿಂಟ್ ಒಳಗೆ 10.8 ಬಂತು. ಅಂದ್ರೆ ಅವರು ಪರಸ್ಪರ ದಾಟಿ ಹೋಗೋಕೆ ಎಷ್ಟು ಬೇಕು 10.8 ಸೆಕೆಂಡ್ಗಳು ಬೇಕು. ಡನ್. ಓಕೆ, ನೆಕ್ಸ್ಟ್ ಒನ್ ನೋಡ್ರಿ. ಇದು ಅನುಪಾತಗಳ ಮೇಲಿದೆ, ಬಹಳಷ್ಟು ಈಸಿ ಅದ ನೋಡ್ರಿ. ಏನದ ಫಸ್ಟಿಗೆ 7a = 6b = 12c. ಯಾವುದು ಕೇಳಾರ a ಅನುಪಾತ b ಅನುಪಾತ c ಕೇಳಾರ ಅಂದಾಗ ನನಗೆ a ಬೇಕಾಗಿತ್ತಂದ್ರೆ ಈ a ಅನ್ನು ಬಿಡಬೇಕು, ಉಳ್ಕಿದ್ದು 2 ಇಂಟು ಮಾಡಬೇಕು. ಆವಾಗ ನನಗೆ ಏನು ಸಿಗುತ್ತೆ a ಸಿಗುತ್ತೆ. 6 12 ಎಷ್ಟು 72. ಅದೇ ರೀತಿ ನನಗೆ b ಬೇಕಾಗಿತ್ತಂದ್ರೆ b ಬಿಡಬೇಕು, ಇವು 2 ಇಂಟು ಮಾಡಬೇಕು. ಯಾವ್ಯಾವು c ಮತ್ತು a ಅನ್ನು ಇಂಟು ಮಾಡಿದ ನಂತರ ಅದರದ್ದು ವ್ಯಾಲ್ಯೂ ನನಗೆ b ವ್ಯಾಲ್ಯೂ ಬರುತ್ತೆ. 7 12 7 ಎಷ್ಟು 84. ಡನ್ನ. ನೆಕ್ಸ್ಟು ಇನ್ನೊಂದು ಯಾವುದು ಸಿ ಬೇಕಾಗಿತ್ತಂದ್ರೆ ನನಗೆ ಸಿ ಬಿಡಬೇಕು, ಯಾವ್ದ್ಯಾವ್ದು ಇಂಟು ಮಾಡಬೇಕು ಬಿ ಮತ್ತು ಎ ಅನ್ನು ಇಂಟು ಮಾಡಿದ ಮೇಲೆ ಅದು ನನಗೆ ಸಿ ಬರುತ್ತೆ. 6 7 42. ಇದು ಆಪ್ಷನ್ದಾಗಿಲ್ಲ ಅಂದಾಗ ಈ ಮೂರು ಸಂಖ್ಯೆಗಳು 6ರ ಮಧ್ಯಾಗ ಹೋಗ್ತಾವೆ. ಅಂದರೆ ಸಿಂಪ್ಲಿಫೈ ಮಾಡೋಣ. 6 ಎಷ್ಟರಲ್ಲೇ 12 6 72, ನೆಕ್ಸ್ಟು 14 6 84, ನೆಕ್ಸ್ಟು 7 6 42. 12 ಅನುಪಾತ 4 14 ಅನುಪಾತ 7. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಇದು ಸೆಕೆಂಡ್ ಶಿಫ್ಟಲ್ಲಿ ಕೇಳಿದಂತಹ ಪ್ರಶ್ನೆಗಳಾಗ್ಯಾವ. ನೆಕ್ಸ್ಟ್ ನಾನು ಥರ್ಡ್ ಶಿಫ್ಟಲ್ಲಿ ಯಾವ ರೀತಿ ಕ್ವಶನ್ಸ್ ಅರೈಸ್ ಆಗ್ಯಾವ ಅಂತೇಳಿ ಇದೇ ರೀತಿ ಶಾರ್ಟ್ಕಟ್ ಮೆಥಡ್ಗಳನ್ನು ಮುಂದಿನ ಕ್ಲಾಸಲ್ಲಿ ತರ್ತೀನಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಏನೇ ಕ್ವಶನ್ಸ್ ಇದ್ರೂ ನನ್ನ ನಂಬರ್ ಅದಲ್ಲ, ಅದಕ್ಕೆ ನೀವು ಕಳಿಸ್ಬೋದು. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.